ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಪ್ರೀತಿ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. 17 ಅಭ್ಯರ್ಥಿಗಳ ಕರ್ನಾಟಕದ 2ನೇ ಪಟ್ಟಿ ಅಂತಿಮ. ಉಳಿದ ಕ್ಷೇತ್ರಗಳ ಬಗ್ಗೆ ಬೆಂಗಳೂರಿನಲ್ಲಿ ಮತ್ತೊಂದು ಸುತ್ತಿನ ಚರ್ಚೆ. ಇಂದು ಅಥವಾ ನಾಳೆ ಪಟ್ಟಿ ಬಿಡುಗಡೆ ಎಂದ ಡಿಕೆಶಿ. ಕೋಲಾರ ಟಿಕೆಟ್ಗಾಗಿ ಕಾಂಗ್ರೆಸ್ನಲ್ಲಿ ತೀವ್ರ ಪೈಪೋಟಿ. ಎಲ್ ಹನುಮಂತಯ್ಯ ಪರ ರಮೇಶ್ ಕುಮಾರ್, ಅಳಿಯನ ಪರ ಸಚಿವ ಕೆಎಚ್ ಮುನಿಯಪ್ಪ ಲಾಬಿ. ಹೈಕಮಾಂಡ್ಗೆ ತಲೆನೋವಾದ ಉಭಯ ನಾಯಕರ ಟಿಕೆಟ್ ಡಿಮ್ಯಾಂಡ್. ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಆರೋಪ. ಶೋಭಾ ಕರಂದ್ಲಾಜೆ ವಿರುದ್ಧ ಸೂಕ್ತ ಕ್ರಮಕ್ಕೆ ಚುನಾವಣಾ ಆಯೋಗ ಸೂಚನೆ. 2 ದಿನದಲ್ಲಿ ವರದಿ ನೀಡುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ನಿರ್ದೇಶನ. ಬಿಜೆಪಿಯ ಪ್ರತಿಭಟನೆ ವೇಳೆ ದ್ವೇಷ ಭಾಷಣ ಆರೋಪ. ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ಹಲಸೂರು ಗೇಟ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಇನ್ನು ರಾಜ್ಯ ಚುನಾವಣಾ ಆಯೋಗದ ಸೂಚನೆ ಮೇರೆಗೆ ಕೇಸ್ ದಾಖಲಿಸಿ ತನಿಖೆ. ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಬಲೆಗೆ ಬಿದ್ದ ಚಿಕ್ಕನಾಯಕನಹಳ್ಳಿ ತಹಶೀಲ್ದಾರ್. 33 ಗಂಟೆ ಜಮೀನನ್ನ ಭೂ ಪರಿವರ್ತನೆ ಮಾಡಿಕೊಡಲು 30 ಲಕ್ಷ ಕೇಳಿದ್ದ ಗೀತಾ. ಮನೆಗೆ ಕರೆಸಿಕೊಂಡು ಹಣ ಸ್ವೀಕರಿಸುವಾಗ ದಾಳಿ ನಡೆಸಿ ವಶಕ್ಕೆ ಪಡೆದ ಅಧಿಕಾರಿಗಳು. ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ 3.98 ಲಕ್ಷ ನಗದು ವಶ. ದಾವಣಗೆರೆ ಜಿಲ್ಲೆಯ ಹೊಳೆಹರಳಹಳ್ಳಿ ಚೆಕ್ ಪೋಸ್ಟ್ನಲ್ಲಿ ಘಟನೆ. ನಗದು ಜೊತೆ ಮೊಬೈಲ್ ವಶಕ್ಕೆ ಪಡೆದು ತನಿಖೆಗೆ ಡಿಸಿ ಆದೇಶ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕುರುಡು ಕಾಂಚಾಣದ ಸದ್ದು. ಪಂಚನಹಳ್ಳಿಯ ಚೌಡಿಪಾಳ್ಯ ಚೆಕ್ ಪೋಸ್ಟ್ನಲ್ಲಿ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ 20 ಲಕ್ಷ ನಗದು ವಶ. ಪಂಚನಹಳ್ಳಿಯಿಂದ ಡಿಎಂ ಕುರ್ಕೆಗೆ ಹೋಗ್ತಾ ಇದ್ದ ಕಾರು. ಕೊಪ್ಪಳದಲ್ಲಿ ಬಿಜೆಪಿಗೆ ಬಂಡಾಯದ ಆತಂಕ. ಟಿಕೆಟ್ ಮಿಸ್ ಆಗಿದ್ದ ಸುಪಕ್ಷದ ವಿರುದ್ಧವೇ ಸಂಗಣ್ಣ ಕರಡಿ ಶಕ್ತಿ ಪ್ರದರ್ಶನ. ಇಂದು ಕಾರ್ಯಕರ್ತರು ಬೆಂಬಲಿಗರ ಸಭೆ ಕರೆದ ಸಂಸದ. ಮಾಧುಸ್ವಾಮಿ ಯಾವುದೇ ತಪ್ಪು ನಿರ್ಧಾರ ತೆಗೆದುಕೊಳ್ಳಲ್ಲ. ಅವರ ಕೈಕಾಲು ಹಿಡಿದು ಮನವೊಲಿಕೆ ಮಾಡುತ್ತೇವೆ. ತುರುವೇಕೆರೆಯಲ್ಲಿ ಮಾಜಿ ಶಾಸಕ ಮಸಾಲಾ ಜಯರಾಮ್ ಹೇಳಿಕೆ. ತುಮಕೂರಿನ ಗುಳೂರು ಬಳಿ ತಪ್ಪಿದ ಭಾರೀ ಅನಾಹುತ. ಖಾಸಗಿ ಬಸ್ನಲ್ಲಿ ಟಾಯ್ಲೆಟ್ಗೆ ಬಳಸುವ ಆಸಿಡ್ ಬಾಟಲ್ ಸ್ಫೋಟ. ಸಣ್ಣ ಪುಟ್ಟ ಗಾಯಗಳೊಂದಿಗೆ ಬಸ್ನಲ್ಲಿದ್ದವರು ಪಾರು. ಪೊಲೀಸರಿಂದ ಪರಿಶೀಲನೆ. ಬೆಂಗಳೂರಿನಲ್ಲಿ ಹೋಳಿ ಆಚರಣೆಗೆ ತಟ್ಟಿದ ಜಲಕ್ಷಾಮದ ಬಿಸಿ. ಹೋಳಿ ಆಚರಣೆಗೆ ಬೋರ್ವೆಲ್ ಕಾವೇರಿ ನೀರು ನಿಷೇಧ. ಹೋಳಿ ಫೆಸ್ಟ್ ಆಯೋಜಿಸುವವರಿಗೆ ಬಿಡಬ್ಲ್ಯೂಎಸ್ಎಸ್ಬಿ ಎಚ್ಚರಿಕೆ. ಭೂತಾನ್ನಲ್ಲಿ ಹವಾಮಾನ ವೈಪರೀತ್ಯ ಹಿನ್ನೆಲೆ 2 ದಿನಗಳ ಭೂತಾನ್ ಪ್ರವಾಸ ಮುಂದೂಡಿದ ಪ್ರಧಾನಿ ಮೋದಿ. ಶೀಘ್ರದಲ್ಲೇ ಹೊಸ ದಿನಾಂಕ ಘೋಷಣೆ ಎಂದು ಕೇಂದ್ರ ವಿದೇಶಾಂಗ ಇಲಾಖೆ. ದೆಹಲಿ ಮದ್ಯ ಹಗರಣದಲ್ಲಿ ಜೈಲು ಪಾಲಾಗಿರುವ ಟಿಆರ್ಎಸ್ ನಾಯಕಿ ಕವಿತಾಗೆ ರಿಲೀಫ್. ಕುಟುಂಬದ ಸದಸ್ಯರ ಭೇಟಿಯಾಗಲು ಕೋರ್ಟ್ ಅವಕಾಶ. 6 ಮಂದಿಗಿಂತ ಹೆಚ್ಚು ಜನ ಭೇಟಿಯಾಗುವಂತಿಲ್ಲ ಎಂದು ಸೂಚನೆ. ಭಯೋತ್ಪಾದಕರ ಸಂಚು ಭೇದಿಸುವಲ್ಲಿ ಅಸ್ಸಾಂ ಪೊಲೀಸರು ಸಕ್ಸಸ್. ಐಸಿಸ್ನ ಭಾರತೀಯ ಘಟಕದ ಮುಖ್ಯಸ್ಥ ಹ್ಯಾರಿಸ್ ಫಾರೂಕಿ ಮತ್ತು ಆತನ ಸಹಚರನ ಬಂಧನ. ಹೆಚ್ಚಿನ ತನಿಖೆಗಾಗಿ ಇಬ್ಬರನ್ನ ಎನ್ಐಎಗೆ ಹಸ್ತಾಂತರಿಸಲು ಸಿದ್ಧತೆ. ತಮಿಳುನಾಡಿನಲ್ಲಿ ರಂಗೇರಿದ ಲೋಕಸಭೆ ಚುನಾವಣಾ ಅಖಾಡ. ಡಿಎಂಡಿಕೆ ಮತ್ತು ಎಐಎಡಿಎಂಕೆ ನಡುವೆ ಚುನಾವಣಾ ಮೈತ್ರಿ. ಡಿಎಂಡಿಕೆಗೆ 5 ಕ್ಷೇತ್ರ, ಉಳಿದ ಕ್ಷೇತ್ರದಲ್ಲಿ ಎಐಎಡಿಎಂಕೆ ಅಭ್ಯರ್ಥಿಗಳು ಕಣಕ್ಕಿಳಿಸಲು ನಿರ್ಧಾರ. ಇಶಾ ಫೌಂಡೇಶನ್ನ ಸಂಸ್ಥಾಪಕ ಸದ್ಗುರು ಜಗ್ಗಿ ವಾಸುದೇವ್ಗೆ ತಲೆಯಲ್ಲಿ ರಕ್ತಸ್ರಾವ. ದೆಹಲಿಯ ಖಾಸಗಿ ಆಸ್ಪತ್ರೆಯಲ್ಲಿ ತುರ್ತು ಬ್ರೈನ್ ಸರ್ಜರಿ. ಶೀಘ್ರ ಗುಣಮುಖರಾಗುವಂತೆ ಪ್ರಧಾನಿ ಮೋದಿ ಪ್ರಾರ್ಥನೆ. ಅಮೆರಿಕಾದಲ್ಲಿ ಭಾರತೀಯ ಮೂಲದ ವಿದ್ಯಾರ್ಥಿ ಅಪಹರಣ. ಹಣ ಕೊಡದಿದ್ರೆ ಅಬ್ದುಲ್ನ ಕಿಡ್ನಿ ಮಾರುವುದಾಗಿ ಪೋಷಕರಿಗೆ ಬೆದರಿಕೆ.
ಮಗನ ರಕ್ಷಣೆಗೆ ಭಾರತೀಯ ರಾಯಭಾರ ಕಚೇರಿಗೂ ಸಂಬಂಧಿಕರ ದೂರು. ನಾಳೆಯಿಂದ ಭಾರತದಲ್ಲಿ ಐಪಿಎಲ್ ಟಿ20 ಹಂಗಾಮ. ಮೊದಲ ಪಂದ್ಯದಲ್ಲೇ ಆರ್ಸಿಬಿ ಚೆನ್ನೈ ನಡುವೆ ಬಿಗ್ ಫೈಟ್. ಟ್ರೋಫಿಗಾಗಿ ಕಾದಾಡಲಿದೆ 10 ತಂಡಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.